ಓಂ ನಮೋ ಭಗವತೆ ವಾಸುದೇವಾಯ. ಎಲ್ಲರಿಗೂ ನಮಸ್ಕಾರ. ಆಲ್ ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಶನಿವಾರ ಪಡಿಬೇಡವುದು ಹೇಗೆ, ಈ ಆಚರಣೆಯನ್ನು ಯಾಕೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವೆಂಕಟರಮಣ ಸ್ವಾಮಿ, ರಂಗನಾಥ ಸ್ವಾಮಿ ಇಲ್ಲವೇ ನರಸಿಂಹ ಸ್ವಾಮಿಯನ್ನು ತಮ್ಮ ಮನೆದೇವರಾಗಿ ಹೊಂದಿದವರು ಪ್ರತಿ ವರ್ಷದ ಶ್ರಾವಣ ಶನಿವಾರದ ದಿನದಂದು ಪಡಿಬೇಡುವ ಆಚರಣೆಯನ್ನು ಮಾಡುತ್ತಾರೆ. ಈ ಆಚರಣೆಯಲ್ಲಿ ಅವರು ಭಿಕ್ಷಾಟನೆಯನ್ನು ಮಾಡುತ್ತಾರೆ. ಶ್ರಾವಣ ಶನಿವಾರ ದಿನದಂದು ಪಡಿಬೇಡುವ ಆಚರಣೆಯನ್ನು ಯಾಕೆ ಮಾಡುತ್ತಾರೆ, ಪಡಿಬೇಡುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತ ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ, ಶ್ರಾವಣ ಶನಿವಾರ ಪಡಿಬೇಡುವುದು ಎಂದರೇನು, ಶ್ರಾವಣ ಶನಿವಾರದಂದು ಪಡಿಯನ್ನು ಯಾಕೆ ಬೇಡುತ್ತಾರೆ, ಪಡಿಬೇಡಿ ತಂದ ಭಿಕ್ಷೆಯನ್ನು ಏನು ಮಾಡಬೇಕು ಅಂತ ನೋಡೋಣ. ಶ್ರಾವಣ ಶನಿವಾರ ಬಂತೆಂದರೆ ಶಿವನೊಂದಿಗೆ ವೆಂಕಟರಮಣ ಸ್ವಾಮಿಯನ್ನು ಪೂಜಿಸುತ್ತಾರೆ. ಶ್ರಾವಣ ಮಾಸದಲ್ಲಿ ಶನಿವಾರದಂದು ನಾವು ಮಾಡುವ ಪೂಜೆ ವಿಧಿವಿಧಾನಗಳನ್ನು ಹೊರತುಪಡಿಸಿ ಕೆಲವೊಂದು ಸಂಪ್ರದಾಯದಲ್ಲಿ ಪಡಿಬೇಡುವ ಆಚರಣೆ ಇದೆ. ಈ ಆಚರಣೆಯನ್ನು ಮನೆಯಲ್ಲಿರುವ ಚಿಕ್ಕ ವಯಸ್ಸಿನ ಮಕ್ಕಳು ಮಾಡುತ್ತಾರೆ. ಇನ್ನು ಮನೆಯಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳು ಇರುವವರು ದೊಡ್ಡವರು ಕೂಡ ಇದನ್ನು ಮಾಡುತ್ತಾರೆ. ಮಕ್ಕಳಲ್ಲಿ ಧನ ಧಾನ್ಯದ ಮಹತ್ವವೇನು ಎಂಬುದನ್ನು ತಿಳಿಸಿಕೊಡಲು ಸಮಾಜದಲ್ಲಿ ತಗ್ಗಿ ಬಗ್ಗಿ ಹೇಗೆ ಇರಬೇಕೆಂಬುದನ್ನು ಅರ್ಥವಹಿಸಲು ಈ ಆಚರಣೆಯನ್ನು ಮಕ್ಕಳ ಕೈಯಿಂದ ಮಾಡಿಸಲಾಗುತ್ತದೆ. ಶ್ರಾವಣ ಶನಿವಾರದ ದಿನದಂದು ಪಡಿಬೇಡುವುದು ಎಂದರೇನು, ಈ ಆಚರಣೆಯನ್ನು ಯಾಕೆ ಮಾಡುತ್ತಾರೆ ಎಂಬುದರ ಕುರಿತು ಒಂದಿಷ್ಟು ಮಾಹಿತಿ ಇಲ್ಲಿದೆ, ತಿಳ್ಕೊಳ್ಳೋಣ ಬನ್ನಿ. ಶ್ರಾವಣ ಶನಿವಾರ ಪಡಿಬೇಡುವುದು ಹೇಗೆ ಅಂದ್ರೆ, ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರದ ದಿನದಂದು ಪಡಿಬೇಡುವ ಆಚರಣೆಯನ್ನು ಮಾಡಲಾಗುತ್ತದೆ. ಈ ಆಚರಣೆಯನ್ನು ಮಕ್ಕಳ ಕೈಯಲ್ಲಿ ಮಾಡಿಸಲಾಗುತ್ತದೆ. ಇನ್ನು ಕೆಲವೊಮ್ಮೆ ಮಕ್ಕಳಿಗೆ ಮುಜುಗರ ಆಗಬಹುದು ಎಂದು ಅವರೊಂದಿಗೆ ಪೋಷಕರು ಕೂಡ ಹೋಗುತ್ತಾರೆ. ಮಕ್ಕಳು ಇಲ್ಲದ ಸಮಯದಲ್ಲಿ ಮನೆಯ ಸದಸ್ಯರು ಹೋಗುತ್ತಾರೆ. ಪಡಿಬೇಡುವುದು ಎಂದರೆ ಧಾನ್ಯವನ್ನು ಅಥವಾ ಅಕ್ಕಿಯನ್ನು ಬೇಡುವುದು ಎಂತ ಅರ್ಥ. ಪಡಿಬೇಡುವ ಆಚರಣೆಯನ್ನು ಮಾಡುವುದಕ್ಕಾಗಿ ಮನೆಯ ಚಿಕ್ಕ ಮಕ್ಕಳಿಗೆ ಶ್ರಾವಣ ಶನಿವಾರದಂದು ಸ್ನಾನದೊಂದಿಗೆ ಶುದ್ಧೀಕರಣ ಮಾಡಿ ಅವರಿಗೆ ಬಿಳಿ ಬಣ್ಣದ ಬಟ್ಟೆಯನ್ನು ಮೈಮೇಲೆ ಶಲ್ಯವನ್ನು ಹಾಕಿ ಹಣೆಗೆ 3 ಅಡ್ಡನಾಮವನ್ನು ಅಥವಾ 1 ಉದ್ದನಾಮವನ್ನು ಹಾಕಿ ಅವರನ್ನು ಸಿದ್ಧಗೊಳಿಸಲಾಗುತ್ತದೆ. ನಂತರ ದೇವರ ಮನೆಯನ್ನು ಸ್ವಚ್ಛ ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿದ ಬಳಿಕ 1 ಚೆಂಬು ಅಥವಾ ಪಂಚಪತ್ರೆಯನ್ನು ತೆಗೆದುಕೊಂಡು ಅದಕ್ಕೂ ನಾಮವನ್ನು ಹಾಕಿ ಬೊಂಬಿಗೆ ಹೂವನ್ನು ಸುತ್ತುವ ಮೂಲಕ ಭಿಕ್ಷಾ ಪಾತ್ರೆಯನ್ನು ಸಿದ್ಧಗೊಳಿಸಲಾಗುತ್ತದೆ. ವಟು ಅಥವಾ ಆ ಮಗು ತನ್ನ ಕುತ್ತಿಗೆಗೆ ಹೂವಿನ ಹಾರವನ್ನು ಹಾಕಿಕೊಂಡು ಆ ಚೆಂಬನ್ನು ಕೈಯಲ್ಲಿ ಹಿಡಿದು ಅಕ್ಕಪಕ್ಕದ ಮನೆಯ ಬಾಗಿಲಿನ ಬಳಿ ನಿಂತು ಶ್ರೀನಿವಾಸಾಯ ಮಂಗಲಂ, ರಂಗನಾಥಾಯ ಮಂಗಲಂ, ಶ್ರೀ ವೆಂಕಟೇಶಾಯ ಮಂಗಲಂ ಇಲ್ಲವೇ ಶ್ರೀ ಲಕ್ಷ್ಮೀ ನರಸಿಂಹಾಯ ಮಂಗಲಂ ಎಂದು ಕೂಗುತ್ತಾನೆ. ಆ ಮನೆಯ ಸದಸ್ಯರು ಪಡಿಬೇಡಲು ಬಂದಿರುವ ವಟುವಿಗೆ ತಮ್ಮ ಕೈಯಲ್ಲಾದಷ್ಟು ಹಣವನ್ನು ಮತ್ತು 3 ಹಿಡಿಯಾಗುವಷ್ಟು ಧಾನ್ಯವನ್ನು ಚೆಂಬುಗಳಿಗೆ ಹಾಕುತ್ತಾರೆ ಮತ್ತು ಆ ಚೆಂಬುನಿಂದ 1-2 ಧಾನ್ಯಗಳನ್ನು ತೆಗೆದುಕೊಂಡು ಭಿಕ್ಷೆ ನೀಡಿದ ಪಾತ್ರೆಗೆ ಹಾಕಿಕೊಳ್ಳುತ್ತಾರೆ. ಇದರೊಂದಿಗೆ ಬೆಲ್ಲವನ್ನು ಕೂಡ ನೀಡಬಹುದು. ಕನಿಷ್ಠ ಅವರು 5 ಮನೆಯಿಂದಲಾದರೂ ಭಿಕ್ಷೆಯನ್ನು ತೆಗೆದುಕೊಂಡು ಬರಬೇಕು ಎನ್ನುವ ನಿಯಮವಿದೆ. ಪಡಿಬೇಡಿ ತಂದ ವಸ್ತುಗಳನ್ನು ಏನು ಮಾಡಬೇಕು ಅಂತೀರಾ? ಪಡಿಬೇಡಿಕೊಂಡು ಬಂದಿರುವ ಧಾನ್ಯ, ನಾಣ್ಯ ಅಥವಾ ಬೆಲ್ಲವನ್ನು ಆ ವಟು ತನ್ನ ಮನೆಗೆ ತೆಗೆದುಕೊಂಡು ಬರುತ್ತಾನೆ. ಕೆಲವೊಂದು ಕಡೆ ಪಡಿಬೇಡಿಕೊಂಡು ಬಂದ ವಟುವಿಗೆ ಅಥವಾ ವ್ಯಕ್ತಿಗೆ ಪಾದಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ಒಳಗೆ ಕರೆದುಕೊಳ್ಳುವ ಸಂಪ್ರದಾಯವಿದೆ. ಅವರು ಬೇಡಿಕೊಂಡು ಬಂದಿರುವ ಅಕ್ಕಿ ಅಥವಾ ಧಾನ್ಯ, ಹಣ ಹಾಗೂ ಬೆಲ್ಲವನ್ನು ಜೋಪಾನವಾಗಿ ಎತ್ತಿಟ್ಟು ಶ್ರಾವಣ ಮಾಸದ ಕೊನೆಯ ಶನಿವಾರ ದಿನದಂದು ಆದ್ದರಿಂದ ಪಾಯಸ ಅಥವಾ ಹುಗ್ಗಿಯನ್ನು ತಯಾರಿಸಿ ದೇವರಿಗೆ ನೈವೇದ್ಯವನ್ನು ಮಾಡಿ ಬಳಿಕ ಕುಟುಂಬದ ಸದಸ್ಯರೆಲ್ಲ ಪ್ರಸಾದದ ರೂಪವಾಗಿ ಸ್ವೀಕರಿಸುತ್ತಾರೆ ಮತ್ತು ಆ ಹಣವನ್ನು ಮುಡಿಕಟ್ಟಿ ಇಟ್ಟು ಮನೆ ದೇವರ ದರ್ಶನಕ್ಕೆ ಹೋಗುವ ಸಮಯದಲ್ಲಿ ಆ ಮುಡಿಯನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದ ಹುಂಡಿಗೆ ಹಾಕುತ್ತಾರೆ.
ಶ್ರಾವಣ ಶನಿವಾರ ಪಡೆಯನ್ನು ಯಾಕೆ ಬೇಡಬೇಕು ಅಂತೀರಾ? ಒಂದೆಡೆ ನಮ್ಮ ಆಚರಣೆಯಾಗಿದ್ದರೂ ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕಾರಣಗಳಿರಬಹುದು. ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿಯ ಶಿಕ್ಷಣ ಇದ್ದಾಗ ಭಿಕ್ಷಾಟನೆಯ ಮೂಲಕ ಆಹಾರ ಹಣವನ್ನು ಸಂಗ್ರಹಿಸುತ್ತಿದ್ದರು ಮತ್ತು ಹಬ್ಬ ಹರಿದಿನಗಳಂತಹ ಸಂದರ್ಭದಲ್ಲಿ ಭಿಕ್ಷಾಟನೆಯಿಂದ ತಂದ ವಸ್ತುಗಳನ್ನು ಬಳಸಿಕೊಳ್ಳುತ್ತಿದ್ದರು. ಇನ್ನೊಂದು ಕಾರಣವೇನೆಂದರೆ ಶ್ರಾವಣ ಮಾಸ ಹಬ್ಬ ಹರಿದಿನಗಳ ಮಾಸವಾಗಿತ್ತು. ಹಿಂದೆ ಜನರಿಗೆ ಒಂದು ಹೊತ್ತು ಊಟಕ್ಕೂ ಕಷ್ಟದ ದಿನಗಳಿದ್ದವು. ಅಂತಹ ಸಂದರ್ಭದಲ್ಲಿ ಅವರು ಭಿಕ್ಷಾಟನೆ ಮಾಡಿ ಬಂದ ಆಹಾರ ವಸ್ತುಗಳಿಂದ ಹಬ್ಬವನ್ನು ಆಚರಿಸುತ್ತಿದ್ದರು. ಬಹುಶಃ ಈ ರೀತಿಯಾಗಿಯೂ ಪಡಿಬೇಡುವ ಸಂಪ್ರದಾಯ ಬೆಳೆದು ಬಂದಿರಬಹುದು. ಪಡಿಬೇಡುವುದರಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅವರಲ್ಲಿ ನಯ, ವಿನಯ, ಗುರು ಹಿರಿಯರ ಬಗ್ಗೆ ಗೌರವದ ಭಾವನೆ ಬೆಳೆಯುತ್ತದೆ ಹಾಗೂ ಧನ ಧಾನ್ಯದ ಮಹತ್ವವೇನು ಎಂಬುದನ್ನು ಚಿಕ್ಕವರಿದ್ದಾಗಲೇ ಕಲಿತುಕೊಳ್ಳುತ್ತಾರೆ. ಎಷ್ಟೇ ಕಷ್ಟ ಬಂದರೂ ಹೇಗಾದರೂ ಜೀವ ನಡೆಸಬಹುದು ಎನ್ನುವ ಭಾವನೆ ಅವರಲ್ಲಿ ಮಾಡುವುದು ಮುಖ್ಯ. ಇದು ಪೌರಾಣಿಕ ನಂಬಿಕೆಯ ಪ್ರಕಾರ ಒಮ್ಮೆ ವಿಷ್ಣು ದೇವನು ಕುಬೇರ ದೇವನಿಂದ ಸಾಲವನ್ನು ಪಡೆದುಕೊಳ್ಳುತ್ತಾನೆ. ಕಲಿಯುಗದ ಅಂತ್ಯದೊಳಗೆ ಸಾಲವನ್ನು ಮರುಪಾವತಿ ಮಾಡುವುದಾಗ ಮಾತು ನೀಡಿರುತ್ತಾನೆ. ಶ್ರೀಹರಿಗೆ ಕುಬೇರನ ಸಾಲ ತೀರಿಸಲು ಸಹಾಯವಾಗಲೆಂದು ಅವನ ಭಕ್ತರು ಶ್ರಾವಣ ಮಾಸದ ಶನಿವಾರದಲ್ಲಿ ಪಡಿಯನ್ನು ಬೇಡಿ ಅದನ್ನು ಶ್ರೀಹರಿಯ ದೇವಸ್ಥಾನದ ಹುಂಡಿಗೆ ಹಾಕುತ್ತಾರೆ. ಇದು ನಮಗೆ ಕೇವಲ ಸಂಪ್ರದಾಯ ಅಥವಾ ಆಚರಣೆ ಮಾತ್ರವಲ್ಲ, ಮಕ್ಕಳಲ್ಲಿ ಜೀವನ ನಡೆಸುವ ಕಲೆಯನ್ನು ಹೇಳಿಕೊಡುವ ಮಾರ್ಗವೂ ಆಗಿರುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.